ಇದು ಈಶ್ವರನ ರಾಜಕೀಯ ತಾಂಡವ. ಈಶ್ವರಪ್ಪ ಯಾರೇನು ಹೇಳಿದ್ರು ಕೂಡ ಸಮಾಧಾನ ಮಾಡ್ಕೊಳ್ತಾ ಇಲ್ಲ. ನಾನು ಚುನಾವಣೆ ನಿಲ್ಲುವಂಥದ್ದು ಪಕ್ಕ. ಇನ್ನೊಂದು ಮಾತು ಮುಂದಕ್ಕೆ ಹೋಗಿ ಹೇಳಿದರು ಅವರು, ಆ ಬ್ರಹ್ಮ ಬಂದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ನಿಲ್ಲೋದು ಬಿಡಲ್ಲ, 100ಕ್ಕೆ 100ರಷ್ಟು ಸ್ಪರ್ಧೆ ಮಾಡ್ತೀನಿ. ಇದು ಈಶ್ವರಪ್ಪನವ್ರ ಮಾತು. ಈಶ್ವರಪ್ಪ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ. ಇಲ್ಲೊಂದು ಕಡೆಗೆ ಈ ರೀತಿ ಹೇಳೋದ್ರ ಮುಖಾಂತರ ಮತದಾರರನ್ನ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆ ಬ್ರಹ್ಮ ಬಂದು ಹೇಳಿದ್ರು ಕೂಡ ನಾನು ಬಿಡಲ್ಲ, ನಾನು ನಿಲ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಶ್ವರಪ್ಪ. ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರೂ ಕೂಡ ಈ ಗೊಂದಲದಲ್ಲಿ ಬೀಳೋಂಥ ಅವಶ್ಯಕತೆ ಇಲ್ಲ. 100ಕ್ಕೆ ನಾನು ನಿಲ್ತೇನೆ, ಇದು ಸ್ಪಷ್ಟವಾಗಿ ಹೇಳ್ತೇನೆ. ಬರೀ ನಿಲ್ಲೋದಷ್ಟೇ ಅಲ್ಲ, ನಂದು ಚುನಾವಣೆಗೆ 100ಕ್ಕೆ 100 ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಬ್ರಹ್ಮ ಈಶ್ವರಪ್ಪನವ್ರಿಗೆ ಮೋಸ ಮಾಡಿದಂಥವ್ರು ಯಾರು? ಈಶ್ವರಪ್ಪನವ್ರಿಗೆ ಚಾಕು ಹಾಕದಂಥವ್ರು ಯಾರು? ಅದನ್ನೇ ಈಶ್ವರಪ್ಪನವ್ರು ಹೇಳಿದ್ದಾರೆ ನೋಡಿ. ವೇದಿಕೆಯಲ್ಲಿ ನನಗೆ ಚಾಕು ಹಾಕಿದ್ದು ಯಾವ ವೇದಿಕೆಯಲ್ಲಿ ಚಾಕು ಹಾಕಿದ್ದು? ಯಾರು ಚಾಕು ಹಾಕಿದ್ದು? ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಎಲೆಕ್ಷನ್ ಕಮಿಟಿ ಮೆಂಬರು, ಪಕ್ಷದ ಆಂತರಿಕವಾಗಿದ್ದ ನಾನು ಹೇಳಿದ್ದು ಟಿಕೆಟ್ ಕೊಡಿಸ್ತೀನಿ, ಓಡಾಡ್ತೀನಿ ಅಂತ. ನಾನು ಹಂಗೇ ಮಾಡಬೇಕಿತ್ತಾ? ನಾನು ಅದಕ್ಕೋಸ್ಕರ ಹೇಳಿದ್ದು, ನೋವಿನಿಂದ ಇರುತ್ತೆ. ರಾಜ್ಯದ ಪಕ್ಷವನ್ನು ಕಟ್ಟಿರೋಂಥ ಅನೇಕರಿದ್ದಾರೆ, ಅವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಅವ್ರ ಧ್ವನಿ ನಾನಾಗಿರೋದು. ತೊಗೊಂಡ್ರೆ ತೊಗೊಳ್ಳಿ, 2 ತಿಂಗಳಲ್ಲಿ ಗೆಲ್ತೀನಿ. ಮತ್ತು ಅವರೇ ಬೇಡ ಅಂದರೂ ನಾನು ಕರ್ಕೋತಾರೆ BJP. ಜಗದೀಶ್ ಶೆಟ್ಟರ್ನ ಸೂಚನೆ ಮೀರಿ ಹೋದಂಥವ್ರು ಕಾಂಗ್ರೆಸ್ಗೆ ಹೋದವ್ರನ್ನ ಮನೆಗೆ ಹೋಗಿ ಕರ್ಕೊಂಬಂದರು. ಟಿಕೆಟು ಕೊಟ್ಟಿದ್ದಾರೆ ಬೆಳಗಾವಿಯಿಂದ, ನನಗೆ ಗೊತ್ತಿಲ್ಲ, ಕೊಡಬಹುದು. ಅರ್ಥ ಆಯ್ತರ? ನಾನು ಪಾರ್ಟಿ ಬಿಟ್ಟೋದ್ನ? ಪಕ್ಷದ ನಿಷ್ಠೆಯಲ್ಲಿರೋಂಥ ರಾಜ್ಯದಲ್ಲಿ ಕಾರ್ಯಕರ್ತರು ಅದೇ ತಪ್ಪ ಅವ್ರದ್ದು. ಆ ನಿಷ್ಠಾವಂತ ಕಾರ್ಯಕರ್ತರ ಪರವಾಗೇ ನಾನು ಇವತ್ತು ಹೋರಾಟ ಮಾಡ್ತಿರೋದು. ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA, 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರ ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬಂದಿದ್ದು. ಇದೆಲ್ಲವೂ ಸೇರಿದೆ. ಇದು ಕುಟುಂಬದ ರಾಜಕಾರಣದ ಬಗ್ಗೆ.